ಹಾಯ್, ಹೆಲೋ, ನಮಸ್ತೆ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಕೊಡ್ತಿರೋ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಯಾರ್ಯಾರು ವಿ ಎ ಒ ಆಫೀಸರಿಗೆ ಪ್ರಿಪೇರ್ ಆಗ್ತಿದ್ದೀರಾ ಆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಉಪಯುಕ್ತವಾದಂಥ ನೋಟ್ಸ್, ಓಕೆನಾ. ಚಿಕ್ಕದಾಗಿ ಪುಟ್ಟಾಗಿ ಒಂದೊಂದೇ ಸೀರೀಸ್ ಥರ ಮಾಡ್ತಾ ಹೋಗ್ತಿದ್ದೀನಿ. ಇಷ್ಟ ಆದರೆ ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಉಪಯೋಗ ಆಗಬಹುದು, ಓಕೆನಾ. ನಾವು ನಿನ್ನೆ ಪಂಚಾಯತ್ ಬಗ್ಗೆ ಪೀಠಿಕೆ ಮತ್ತು ವಿಧಿ 243ನೇ ವಿಧಿ ಮತ್ತು 243 ಎ ವಿಧಿನ ತಿಳ್ಕೊಂಡಿದ್ವಿ. ಇವತ್ತು ಬಿ ವಿಧಿನ ತಿಳ್ಕೊಳ್ಳೋಣ. ಬಿ ವಿಧಿ 243 ಬಿ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಪಂಚಾಯಿತಿಗಳ ರಚನೆ ಅಂತ ಹೇಳುತ್ತೆ. ಅಂದರೆ 243 ಬಿ ವಿಧಿ ಅನ್ವಯ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪಿಸಲ್ಪಡುವ ಒಂದು ಸ್ವಯಂ ಸರ್ಕಾರ, ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪಿಸಲ್ಪಡುವ ಒಂದು ಸ್ವಯಂ ಸರ್ಕಾರನ ಪಂಚಾಯಿತಿ ಅಂತ ಕರೀತಾರೆ. ನಿಮ್ಮ ಗ್ರಾಮಗಳಲ್ಲಿ ಸ್ಥಾಪನೆ ಮಾಡುವಂಥ ಒಂದು ಸ್ವಯಂ ಸರ್ಕಾರ ನಾವೇ ಮಾಡ್ಕೊಳ್ಳೋದು, ಓಕೆನಾ. ಅದರಲ್ಲಿ ಪಂಚಾಯತ್ ಪ್ರದೇಶ, ಜನಸಂಖ್ಯೆ, ಗ್ರಾಮ ಈ 3 ಥರ ಇರುತ್ತೆ. ಪಂಚಾಯತ್ ಪ್ರದೇಶ ಅಂತಂದರೆ ಏನು? ಪಂಚಾಯತ್ ಪ್ರದೇಶ ಅಂತಂದರೆ ಒಂದು ಪಂಚಾಯಿತಿಗೆ ಸೇರಿದ ಭೂ ಪ್ರದೇಶವನ್ನೇ ಪಂಚಾಯತ್ ಭೂಪ್ರದೇಶ. ಒಂದು ಪಂಚಾಯಿತಿಗೆ ಅಂದರೆ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ಬರೋಂಥ ಒಂದು ಭೂಪ್ರದೇಶನ ಆ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿರ್ತಾರೆ. ಆ ಭೂಪ್ರದೇಶಕ್ಕೆ ಒಂದು ಪಂಚಾಯಿತಿ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಆ ಒಂದು ಭೂಪ್ರದೇಶನೇ ಪಂಚಾಯತ್ ಪ್ರದೇಶ ಅಂತ ಹೇಳ್ಬಿಟ್ಟು ಕರೀತಾರೆ. ಅದಾದಮೇಲೆ ಜನಸಂಖ್ಯೆ, ಇದು ಇಂಪಾರ್ಟೆಂಟ್ ನೋಟು. ಜನಸಂಖ್ಯೆ ಅಂತಂದರೆ ನಾವು ಆ ಭೂಪ್ರದೇಶದಲ್ಲಿರೋ ಜನಸಂಖ್ಯೆ ಅಂತ ಹೇಳ್ಬಿಟ್ಟು ಆ ಥರ ಹೇಳೋಕ್ಕಾಗಲ್ಲ. ಇತ್ತೀಚಿನ ಜನಗಣತಿಯಲ್ಲಿ ಪ್ರಕಟಿಸಿರುವ ಜನಸಂಖ್ಯೆಯ ಪ್ರತಿನಿಧಿಸುವ ಅಂಕಿಅಂಶ. ಅಂದರೆ ಇತ್ತೀಚೆಗೆ ಅಂತಂದರೆ ಆಗಿರೋದು ಯಾವಾಗ? 2011ರಲ್ಲಿ ಆಗಿರೋದು. 2011ರಲ್ಲಿ ಅದಾದಮೇಲೆ 2021 ಆಗಬೇಕಿತ್ತು, ಕೊರೋನಾ ಕಾರಣದಿಂದ ಆಗಿಲ್ಲ. ಅದು ಈಗ 2027 ಆಗುತ್ತೆ. 2011ರಲ್ಲಿ ಆಗಿರೋಂಥ ಜನಗಣತಿ ಅಂದರೆ ಆ ಜನಗಣತಿಯಲ್ಲಿ ಪ್ರಕಟವಾಗಿರುವಂಥ ಅಂಕಿಅಂಶಗಳನ್ನು, ಆ ಅಂಕಿಅಂಶಗಳ ಆಧಾರದ ಮೇಲೆ ಪ್ರತಿನಿಧಿಸುವ ಅಂಕಿಅಂಶವನ್ನು ಜನಸಂಖ್ಯೆ ಅಂತ ಹೇಳ್ಬಿಟ್ಟು ಕರೀತಾರೆ, ಓಕೆನಾ. ಗ್ರಾಮ ಅಂತಂದರೆ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ರಾಜ್ಯಪಾಲರಿಂದ ನಿಗದಿಸಲ್ಪಡುವ ಒಂದು ಭಾಗ. ಸಾರ್ವಜನಿಕ ಅಧಿಸೂಚನೆಯ ಮೂಲಕ ರಾಜ್ಯಪಾಲರಿಂದ ನಿಗದಿಪಡಿಸುವ ಒಂದು ಭಾಗ. ಮತ್ತು ಇದಾದಮೇಲೆ ಮತ್ತೆ ಸಿ ಆರ್ಟಿಕಲ್ 243 ಸಿ ಬಗ್ಗೆ ತಿಳ್ಕೊಳ್ಳೋದ. ಇದು ಗ್ರಾಮ ಪಂಚಾಯಿತಿಯ ಸಂರಚನೆ. ಗ್ರಾಮ ಪಂಚಾಯಿತಿಯ ಸಂರಚನೆ ಅಂತಂದರೆ ಗ್ರಾಮ ಪಂಚಾಯಿತಿಗಳ ಸಂರಚನೆ ಕುರಿತು ಇದನ್ನು ಸಂರಚನೆ ಮಾಡೋದಕ್ಕೆ ಯಾವ್ಯಾವುದಕ್ಕೆ ಅಧಿಕಾರ ಇರುತ್ತೆ ಅಂತಂದರೆ ರಾಜ್ಯ ವಿಧಾನಮಂಡಲ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ. ಇದನ್ನು ಈ ಪಂಚಾಯಿತಿಗಳ ಸಂರಚನೆ ಮಾಡೋದಕ್ಕೆ ರಾಜ್ಯದ ವಿಧಾನಮಂಡಲ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಈ 3 ಬೇಕಂದರೆ ಕಾನೂನನ್ನ ರೂಪಿಸ್ಬೋದು. ಇಷ್ಟಕ್ಕೆ ಅಧಿಕಾರ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂತಂದರೆ ಯಾವುದೇ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಚುನಾವಣೆ ಭರ್ತಿ ಮಾಡಿಕೊಳ್ಳಬೇಕಾದ ಸ್ಥಾನವು ಆ ಕ್ಷೇತ್ರದ ಜನಸಂಖ್ಯೆಯ ನಡುವಿನ ಅನುಪಾತದ ಪ್ರಮಾಣ ಸಾಧ್ಯವಿದ್ದಷ್ಟು ಎಲ್ಲ ರಾಜ್ಯಗಳಲ್ಲೂ ಒಂದೇ ಪ್ರಮಾಣವಿರಬೇಕು. ಇದನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ ಇದನ್ನು ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ಹೇಳಿಕೆ ರೂಪದಲ್ಲಿ ಈ ಕೆ ಎ ಅವರು ಏನು ಮಾಡ್ತಾರೆ ಅಂತಂದರೆ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಕೇಳ್ತಾರಲ್ಲ, ಈ ನೋಟ್ನ ಹೇಳಿಕೆ ರೂಪದಲ್ಲಿ ಕೇಳಬಹುದು. ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಇದು ಮೈನ್. ಯಾರು? ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಇವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ತಾಲೂಕು ಪಂಚಾಯಿತಿಯಲ್ಲಿ ಪ್ರಾತಿನಿಧ್ಯ ನೀಡಬೇಕು. ಅಂದರೆ ಇವನು ತಾಲೂಕು ಪಂಚಾಯಿತಿಲಿ ಅವನು ಕಾರ್ಯನಿರ್ವಹಿಸೋಕ್ಕಾಗಿರ್ಬೋದು, ಭಾಗವಹಿಸೋದಕ್ಕಾಗಿರ್ಬೋದು, ಇವನಿಗೆ ಅಲ್ಲಿ ಅಧಿಕಾರ ಇರಬೇಕು ಮತ್ತು ಪ್ರಾತಿನಿಧ್ಯನ ಕೂಡ ನೀಡಬೇಕು. ಅದಾದಮೇಲೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷನಿಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರಾತಿನಿಧ್ಯನ ನೀಡಬೇಕು. ಓಕೆ, ತಾಲೂಕು ಪಂಚಾಯಿತಿ ಇವನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ತಾಲೂಕು ಪಂಚಾಯಿತಿಯಲ್ಲಿ ಪ್ರಾತಿನಿಧ್ಯ ನೀಡಬೇಕು. ತಾಲೂಕು ಪಂಚಾಯಿತಿ ಅಧ್ಯಕ್ಷನಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾತಿನಿಧ್ಯನ ನೀಡಬೇಕು. ಹಾಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ವಿಧಾನಸಭಾ ಅಂದರೆ MLA ಮತ್ತು MP ಗಳಿಗೆ ಪ್ರಾತಿನಿಧ್ಯ ನೀಡಬೇಕು. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅವರ ಅಧ್ಯಕ್ಷರು ಬಿಟ್ಟಲ್ಲದೆ MLA ಮತ್ತು ನಮ್ಮಿಂದ ಆಯ್ಕೆಯಾಗಿರುವಂಥ MLAಗಳು ಆಗಿರ್ಬೋದು, MP ಗಳು ಆಗಿರಬಹುದು, ಇವ್ರಿಗೂ ಕೂಡ ಪ್ರಾತಿನಿಧ್ಯ ನೀಡಬೇಕು.
ಹಾಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಚುನಾಯಿಸುವ ವಿಧಾನವನ್ನು ರಾಜ್ಯದ ವಿಧಾನಮಂಡಲ ರೂಪಿಸುತ್ತದೆ. ಅಂದರೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಆ ಅಧ್ಯಕ್ಷನ ಚುನಾವಣೆ ಮಾಡುವ ವಿಧಾನನ ರಾಜ್ಯದ ವಿಧಾನಮಂಡಲ ರೂಪಿಸುತ್ತೆ. ಈ ಕಾನೂನು ಯಾರು ರೂಪಿಸ್ತಾರೆ ಅಂತಂದರೆ ರಾಜ್ಯದ ವಿಧಾನಮಂಡಲ ಇದರ ಕಾನೂನನ್ನು ರೂಪಿಸ್ಬೋದು. ಇದಿಷ್ಟು ಬಿ ಮತ್ತು ಸಿ. ಇವತ್ತು 2 ತಿಳ್ಕೊಂಡ್ವಿ. ನಾಳೆ ಡಿ ಮತ್ತು ಈ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೇನಾದರೂ ಇಷ್ಟ ಆಗ್ತಿದೆ ಅಂತಂದರೆ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ ಮಾಡಿಸ್ಕೊಳ್ಳಿ. ಇದು ಈಸಿ ಆಗುತ್ತೆ ಎಕ್ಸಾಮಿಗೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಮಾಡಿಬಿಟ್ಟು ನಾನು ಇದು ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.